ಬೆಳಗ್ಗೆ ಶಿಕ್ಷಣ ಇಲಾಖೆ ಜೊತೆ ಸಭೆ ಮಾಡಿದ್ರು. ಅದರಲ್ಲಿ ಮೀಟಿಂಗ್ ಏನಾದರೂ ನಾನು ಯಾವ್ದು ಮೀಟಿಂಗ್ ಮಾಡಿದೆ? ಡೆಂಗ್ಯೂಗಳು ಅದೇ ಈಗ ನಿರಂತರ ಪ್ರಕ್ರಿಯೆ ಇದು. ಡೆಂಗ್ಯೂ ಇನ್ನು ಮಳೆಗಾಲ ನಿಲ್ಲುವವರೆಗೂ ನಿರಂತರವಾಗಿ ನಾವು ಜನರಿಗೆ ಜಾಗೃತಿ, ಜನರಿಗೆ ನಾವು ಎಲ್ಲ ವಿಷಯಗಳನ್ನು ತಿಳಿಸುವಂಥದ್ದು. ಈ ಸೊಳ್ಳೆ ವಿಚಾರ ನಮ್ಮ ಆಶಾ ಕಾರ್ಯಕರ್ತರು, ಆರೋಗ್ಯ ಕಾರ್ಯಕರ್ತರು ಮತ್ತು ಎಲ್ಲ ಇಲಾಖೆ ಅವರುಗಳೆಲ್ಲ ಹೋಗಿ ಮನೆಗೆ ಭೇಟಿ ಕೊಡುವಂಥದ್ದು. ಇದು ನಿರಂತರ ಪ್ರಕ್ರಿಯೆ. ಇದೇನು ನಿಲ್ಲುವಂಥದ್ದೇನಲ್ಲ. ಯಾಕಂದರೆ ಇದು ನಿಲ್ಲುವವರೆಗೂ ನಾವು ಮಾಡ್ತಾನೆ ಇರಬೇಕು. ಅದನ್ನು ನಾವು ಕಂಟಿನ್ಯೂಸ್ ಪ್ರೋಸೆಸ್ ಅದು. ಈಗ ನಾವು ಮೀಟಿಂಗ್ ಮಾಡಿ ಈಗೆಲ್ಲ ಎಲ್ಲ ಕಡೆ ಉಚಿತವಾಗಿ ಈಗ ನಾವು ಎಲ್ಲೆಲ್ಲಿ ಫೀವರ್ ಅಂದರೆ ಜ್ವರ ಬರುವಂಥ ಡೆಂಗ್ಯೂ ಪಾಸಿಟಿವ್ ಬಂದಿರುವಂಥ ಸ್ಥಳಗಳಲ್ಲಿ ಅಲ್ಲಿ ಸುತ್ತಮುತ್ತ ಎಲ್ಲ ಪ್ರದೇಶಗಳಲ್ಲಿ ಎಲ್ಲರಿಗೂ ಕೂಡ ತಪಾಸಣೆ ಮಾಡಿಸಿ, ಅಂದರೆ ಯಾರ್ಯಾರಿಗೆ ಜ್ವರದ ಲಕ್ಷಣಗಳಿದ್ದರೆ ಅವ್ರಿಗೆ ಡೆಂಗ್ಯೂನ ಟೆಸ್ಟನ್ನು ಮಾಡಿಸ್ಬೇಕು, ಫೀವರ್ ಕ್ಲಿನಿಕನ್ನು ಓಪನ್ ಮಾಡಬೇಕು. ಯಾವಾಗಲೂ ಗೈಡ್ಲೈನ್ಸಲ್ಲಿ ಇಶ್ಯೂ ಮಾಡಿದ್ದೀನಿ. ಆಮೇಲೆ ಈಗ ಒಂದು ಹೆಲ್ಪ್ಲೈನನ್ನು ಕೂಡ ಈಗ ಪ್ರಾರಂಭ ಮಾಡೋದಕ್ಕೆ ಹೇಳಿದ್ದಾರೆ. ಅದನ್ನು ಕೂಡ ಈಗ ಹೆಲ್ಪ್ಲೈನ್ ಅಂತ ಒಂದು ಈಗ ಪ್ರಾರಂಭ ಮಾಡಿದ್ದೀವಿ. ಯಾರೇ ಹೆಲ್ಪ್ಲೈನ್ ಯಾರೇ ಡೆಂಗ್ಯೂ ಪೇಷಂಟ್ ಇದ್ದರೆ ಅಥವಾ ಅವ್ರಿಗೆ ಏನಾದ್ರು ಅನುಮಾನಗಳಿದ್ರೆ ನಮಗೆ ಫೋನ್ ಮಾಡ್ಬೋದು. ನಾವು ಅವ್ರಿಗೆ ಸಂಪೂರ್ಣ ಟ್ರೀಟ್ಮೆಂಟ್ ನಮ್ಮ ಆಸ್ಪತ್ರೆ ಫ್ರೀಯಾಗಿ ಮಾಡ್ಕೊಡ್ತೀವಿ. ಅಂದ್ರೆ ಜಾಸ್ತಿ ಆಗುತ್ತೆ ಇಲ್ಲ, ಅದು ಹೇಳೋಕ್ಕಾಗೋದಿಲ್ಲ. ಯಾಕೆಂತ ಹೇಳಿದ್ರೆ ಅದು ಜಾಸ್ತಿ ಆಗುತ್ತೆ ಕಮ್ಮಿ ಆಗುತ್ತೆ ಅದು ಅವ್ರು ಅವ್ರು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಇದು ಇರುವಂಥದ್ದು ಮಳೆಗಾಲ ಇರುವವರೆಗೂ ಇದು ಇರ್ತದೆ. ಸೊ ನಾವು ಎಚ್ಚೆತ್ಕೊಂಡು ಈ ಸೆಪ್ಟೆಂಬರ್ವರೆಗೂ ನಾವು ಇದು ಆ ಥರ ಅಲ್ಲ. ಇದರಲ್ಲಿ ಇಮ್ಯುನಿಟಿ ಪ್ರಶ್ನೆ ಬರಲ್ಲ. ಇದು ಸೊಳ್ಳೆಯಿಂದ ನಮ್ಗೆ ಕಚ್ಚಿದೆ, ಡೆಂಗ್ಯೂ ಬಂದ್ರೆ ಮತ್ತೆ ಡೆಂಗ್ಯೂ ಬರ್ಬೋದು, ಬರೋದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಇದು ಒಂದ್ಸಲ ಕೋವಿಡ್ ಬಂದ್ಬಿಡ್ತದೆ, ಮತ್ತೆ ಇನ್ನೊಮ್ಮೆ ಬರೋದಿಲ್ಲ, ಅದು ಕೂಡ ಸುಳ್ಳೆ. ಈಗ 5-6 ಬಾರಿ ಕೋವಿಡ್ ಬಂದಿರೋರ್ಗಿದೆ. ಸೊ ನಮ್ಗೆ ಇಮ್ಯುನಿಟಿ ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ಅದನ್ನು ಎದುರಿಸೋ ಶಕ್ತಿ ಸ್ವಲ್ಪ ಹೆಚ್ಚಾಗ್ಬೋದು ಅಂತ ಹೇಳ್ತಾರೆ. ಬಟ್ ಅದು ಡೆಂಗ್ಯೂ ವಿಚಾರದಲ್ಲಿ ನಾವು ಅದನ್ನು ಸ್ಪಷ್ಟವಾದಂಥ ಯಾವುದೇ ಅಭಿಪ್ರಾಯ ಇಲ್ಲ. ಸ್ಲಮ್ಗಳಲ್ಲಿ ಅಂದರೆ ಎಲ್ಲೇ ಇಂಥ ಸ್ಲಮ್ ಪ್ರದೇಶಗಳಲ್ಲಿ ಡೆಂಗ್ಯೂ ಪಾಸಿಟಿವ್ ಅಂತ ಬಂದರೆ ಅಲ್ಲಿ ಸುತ್ತಮುತ್ತ ಎಲ್ಲ ಕಡೆ ಹೋಗಿ ಜನರಿಗೆ ಅಲ್ಲಿ ಇದನ್ನು ಫ್ರೀಯಾಗಿ ರೆಪೆಲೆಂಟ್ಸನ್ನು ಮತ್ತು ಅಲ್ಲಿರುವಂಥ ಮಕ್ಕಳಿಗೆ ಅದೆಲ್ಲ ವಿತರಣೆ ಮಾಡುವಂಥದ್ದು, ಫೀವರ್ ಕ್ಲಿನಿಕ್ ಓಪನ್ ಮಾಡುವಂಥದ್ದು, ಈ ಥರದ್ದೆಲ್ಲ ನಾವು ಮಾಡಿಸಿದ್ವಿ. ಮಸ್ಕಿಟೋ ನೆಟ್ಗಳು ಕೊಡ್ತಾರೆ. ಯಾಕಂದರೆ ಇದು ಹಗಲೊತ್ತು ಕಚ್ಚುವಂಥ ಸೊಳ್ಳೆಗಳು, ರಾತ್ರಿ ಹೊತ್ತಲ್ಲ. ಸೇಮ್ ಅವತ್ತು ಮಿಸ್ಟೇಕ್ ಮಾಡ್ಕೊಂಡು ಏನಾಯಿತು, ಅವತ್ತು ನಾವು ಡಿಸ್ಕಷನಲ್ಲಿ ರಿಪೆಲೆಂಟ್ಸು ಮತ್ತು ಇದೆಲ್ಲ ಡಿಸ್ಕಷನ್ ಆಯಿತು. ಬಹುಶಃ ಅವ್ರಿಗೆ ಅದು ನೆಟ್ ಅಂತ ಅವರು ಸ್ವಲ್ಪ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ರು ಅಷ್ಟೇ. ಇದು ಹಗಲೊತ್ತು ಕಚ್ಚುವಂಥದ್ದು. ಸೊ ಅದರಿಂದ ನಾವು ಸೊಳ್ಳೆ ಪರದೆ ಕೊಟ್ಟು ಅದರಿಂದ ಏನು ಅಷ್ಟು ಪ್ರಯೋಜನ ಆಗಲ್ಲ. ಅದೇ ಇದು ಮಾಡ್ತಾ ಇದ್ದಾರೆ. ನೆಟ್ಗಳು ಮಸ್ಕಿಟೋ ನೆಟ್ ಮಾಡ್ತಾ ಇಲ್ಲ ಸರ್. ಈಗ ಮಳೆ ಹೆಚ್ಚಾಗ್ತದೆ ಸೌತ್ ಕೆನರಾದಲ್ಲೆಲ್ಲ, ಅದು ಏನು ಪ್ರಿಕಾಷನ್ ಎಲ್ಲ ನಾನು ನಾಳೆ ಬೆಳಗ್ಗೆ ಹೊರಟಿದ್ದೀನಿ. ಎಲ್ಲ ತುಂಬಾ ಲೇಟ್ ಆಯ್ತಲ್ಲ ಸರ್. ನೋಡಪ್ಪ, ನಿನ್ನೆವರೆಗೂ ಅಧಿವೇಶನ ಇತ್ತು ಆಯಿತಾ. ಇವತ್ತು ಇದು ಮೀಟಿಂಗ್ಗಳೆಲ್ಲ ಇತ್ತು. ನಮ್ಮ ಜಿಲ್ಲಾಧಿಕಾರಿಗಳು ನಿನ್ನೆ ಅವರು ಎಲ್ಲ ವಿಸಿಟ್ ಮಾಡಿ ಕೇಳಿದ್ದೀನಿ. ನಿನ್ನೆ ಅವರು ಎಲ್ಲ ಪ್ರವಾಸ ಮಾಡಿದ್ದಾರೆ. ಸೊ ನಾನು ಕೂಡ ಅಲ್ಲಿ ಹೋಗ್ತಾ ಇದ್ದೀನಿ. ನಾಳೆ ಫುಲ್ ಡೇ ಅಲ್ಲೇ ಇದ್ಬಿಟ್ಟು ರಾತ್ರಿವರೆಗೆ ಇದ್ಬಿಟ್ಟು ನಾಳೆ ಬರ್ತೀನಿ ನಾನು. ಎಲ್ಲ ರೀತಿಯ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ. ನಮ್ಮ ಏನು ಸಿಬ್ಬಂದಿ ಇರ್ಬೋದು, ಕೋಸ್ಟ್ ಗಾರ್ಡ್ಗಳು ಇರ್ಬೋದು, ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫೋರ್ಸ್ ಇರ್ಬೋದು, ಎಲ್ಲ ಕಡೆಯಿಂದನೂ ಕೂಡ ಜನ ಈ ಥರ ಎಮರ್ಜೆನ್ಸಿ ಬಂದಾಗ ಬೋಟ್ಗಳು ಹೋಗಬೇಕು, ಬೋಟ್ ಬೇಕಾಗಿರುವಂಥ ಅಗತ್ಯ ಎಲ್ಲ ಎಕ್ವಿಪ್ಮೆಂಟು, ರೋಪ್ಗಳು ಏನೇನು ಬೇಕು ಎಲ್ಲವನ್ನು ಕೂಡ ನಾವು ರಿವ್ಯೂ ಮಾಡಿ, ನಾನು ಹೋದ ಸಲನೇ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋದಾಗ ಎಲ್ಲ ರಿವ್ಯೂ ಮಾಡಿ, ಎಲ್ಲ ಏನೇ ಎಮರ್ಜೆನ್ಸಿ ಬಂದರೆ ನಾವು ತಯಾರಾಗಿರಬೇಕು ಅದೆಲ್ಲವನ್ನು ಕೂಡ ಮಾಡಿ ಇಟ್ಕೊಂಡಿದ್ದೇವೆ. ಅದು ಎಲ್ಲ ಕಡೆ ಇದು ಮಳೆಗಾಲದಲ್ಲಿ DC ಅವರು ಮತ್ತು ಎಲ್ಲ ಜೊತೆ ಚರ್ಚೆಗಳು ಮೀಟಿಂಗ್ ಮಾಡಿರ್ತಾರೆ. ಎಲ್ಲ ಇಲಾಖೆನೂ ಕೂಡ ಸೇರಿಸ್ಕೊಂಡಿದ್ದಾರೆ. ಆರೋಗ್ಯ ಇಲಾಖೆ, ಫೈರ್ ಡಿಪಾರ್ಟ್ಮೆಂಟು ಮತ್ತು ಯಾವುದು ನಮ್ಮ ವಿದ್ಯುತ್ ಇಲಾಖೆ, ಸಾರಿಗೆ ಇಲಾಖೆ ಎಲ್ಲರ ಜೊತೆನೂ ಕೂಡ ಇದ್ರ ಬಗ್ಗೆ ಮೀಟಿಂಗ್ಗಳು ಮಾಡಿ ಎಲ್ಲ ಜಿಲ್ಲೆಗಳು ಮಾಡಿದ್ದಾರೆ.